ಕಾಣ್ತಾ ಇದೆ. ಈಗ ಎಮಿರೇಟ್ಸ್ ಫ್ಲೈಟು ಕಂಪ್ಲೀಟ್ ಏರ್ಪೋರ್ಟು ಸ್ಟಕ್ ಡೌನ್ ಆಗಿದೆ. ಜನ ಎಲ್ಲ ಕಂಪ್ಲೀಟು ಫ್ಲೈಟಲ್ಲಿ ಕೂತಿದ್ದವ್ರನ್ನ ವಾಪಸ್ ಇಳಿಸಿದ್ದಾರೆ. ಎಷ್ಟೊತ್ತಿಗೆ ವಾಪಸ್ ಇಲ್ಲಿಂದ ಹೊರಡಿಸ್ತಾರೆ ಗೊತ್ತಿಲ್ಲ. ಬಟ್ ಫ್ಲೈಟಲ್ಲಿ ಕೂತಿದ್ದವ್ರನ್ನೆಲ್ಲ ಕೆಳಗೆ ಇಳಿಸಿದ್ದಾರೆ ವಾರಿಂದ. ಯಾವಾಗ ಕ್ಲಿಯರ್ ಆಗುತ್ತೆ ಅನ್ನೋ ಬಗ್ಗೆ ಸ್ಪಷ್ಟ ಮಾಹಿತಿ ಇಲ್ಲ. ಹಾಗಾಗಿ ನಾನು ಕೂಡ ಏರ್ಪೋರ್ಟಲ್ಲಿ ಜೋಹಾನ್ಸ್ಬರ್ಗಿಂದ ಬಂದೆ. ವಯ ದುಬೈ ಬೆಂಗಳೂರಿಗೆ ಹೋಗ್ಬೇಕು ಅಂತ ಬಂದೆ ರೀಚ್ ಆಗಕ್ಕೆ ಆಗ್ತಾ ಇಲ್ಲ. ನಾನು ಕೂಡ ಫ್ಯಾಮಿಲಿ ಜೊತೆಗಿದ್ದೀವಿ. ನಾನು ಕೂಡ ಇಲ್ಲಿ ದುಬೈ ಏರ್ಪೋರ್ಟಲ್ಲಿ ಸ್ಟ್ರಕ್ ಡೌನ್ ಆಗಿದೆ. సౌండ్ రాకుండా కూర్చో. ಕಾಣ್ತಾ ಇದೆ. ಈಗ ಎಮಿರೇಟ್ಸ್ ಫ್ಲೈಟು ಕಂಪ್ಲೀಟ್ ಏರ್ಪೋರ್ಟು ಸ್ಟಕ್ ಡೌನ್ ಆಗಿದೆ. ಜನ ಎಲ್ಲ ಕಂಪ್ಲೀಟು ಫ್ಲೈಟಲ್ಲಿ ಕೂತಿದ್ದವ್ರನ್ನ ವಾಪಸ್ ಇಳಿಸಿದ್ದಾರೆ. ಎಷ್ಟೊತ್ತಿಗೆ ವಾಪಸ್ ಇಲ್ಲಿಂದ ಹೊರಡಿಸ್ತಾರೆ ಗೊತ್ತಿಲ್ಲ. ಬಟ್ ಫ್ಲೈಟಲ್ಲಿ ಕೂತಿದ್ದವ್ರನ್ನೆಲ್ಲ ಕೆಳಗೆ ಇಳಿಸಿದ್ದಾರೆ ವಾರಿಂದ. ಯಾವಾಗ ಕ್ಲಿಯರ್ ಆಗುತ್ತೆ ಅನ್ನೋ ಬಗ್ಗೆ ಸ್ಪಷ್ಟ ಮಾಹಿತಿ ಇಲ್ಲ. ಹಾಗಾಗಿ ನಾನು ಕೂಡ ಏರ್ಪೋರ್ಟಲ್ಲಿ ಜೋಹಾನ್ಸ್ಬರ್ಗಿಂದ ಬಂದೆ. ವಯ ದುಬೈ ಬೆಂಗಳೂರಿಗೆ ಹೋಗ್ಬೇಕು ಅಂತ ಬಂದೆ ರೀಚ್ ಆಗಕ್ಕೆ ಆಗ್ತಾ ಇಲ್ಲ. ನಾನು ಕೂಡ ಫ್ಯಾಮಿಲಿ ಜೊತೆಗಿದ್ದೀವಿ. ನಾನು ಕೂಡ ಇಲ್ಲಿ ದುಬೈ ಏರ್ಪೋರ್ಟಲ್ಲಿ ಸ್ಟ್ರಕ್ ಡೌನ್ ಆಗಿದೆ. సౌండ్ రాకుండా కూర్చో. ಕಾಣ್ತಾ ಇದೆ. ಈಗ ಎಮಿರೇಟ್ಸ್ ಫ್ಲೈಟು ಕಂಪ್ಲೀಟ್ ಏರ್ಪೋರ್ಟು ಸ್ಟಕ್ ಡೌನ್ ಆಗಿದೆ. ಜನ ಎಲ್ಲ ಕಂಪ್ಲೀಟು ಫ್ಲೈಟಲ್ಲಿ ಕೂತಿದ್ದವ್ರನ್ನ ವಾಪಸ್ ಇಳಿಸಿದ್ದಾರೆ. ಎಷ್ಟೊತ್ತಿಗೆ ವಾಪಸ್ ಇಲ್ಲಿಂದ ಹೊರಡಿಸ್ತಾರೆ ಗೊತ್ತಿಲ್ಲ. ಬಟ್ ಫ್ಲೈಟಲ್ಲಿ ಕೂತಿದ್ದವ್ರನ್ನೆಲ್ಲ ಕೆಳಗೆ ಇಳಿಸಿದ್ದಾರೆ ವಾರಿಂದ. ಯಾವಾಗ ಕ್ಲಿಯರ್ ಆಗುತ್ತೆ ಅನ್ನೋ ಬಗ್ಗೆ ಸ್ಪಷ್ಟ ಮಾಹಿತಿ ಇಲ್ಲ. ಹಾಗಾಗಿ ನಾನು ಕೂಡ ಏರ್ಪೋರ್ಟಲ್ಲಿ ಜೋಹಾನ್ಸ್ಬರ್ಗಿಂದ ಬಂದೆ. ವಯ ದುಬೈ ಬೆಂಗಳೂರಿಗೆ ಹೋಗ್ಬೇಕು ಅಂತ ಬಂದೆ ರೀಚ್ ಆಗಕ್ಕೆ ಆಗ್ತಾ ಇಲ್ಲ. ನಾನು ಕೂಡ ಫ್ಯಾಮಿಲಿ ಜೊತೆಗಿದ್ದೀವಿ. ನಾನು ಕೂಡ ಇಲ್ಲಿ ದುಬೈ ಏರ್ಪೋರ್ಟಲ್ಲಿ ಸ್ಟ್ರಕ್ ಡೌನ್ ಆಗಿದೆ.